ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಲೀಲಾ. ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಆಲೂಗೆಡ್ಡೆಯಿಂದ ಒಂದು ರುಚಿಕರವಾದಂತಹ ಸಾಗನ್ನು ಸಡನ್ ಅಂತ ಆಗುವಂಥದ್ದು ತೋರಿಸ್ತೀನಿ. ಫ್ರೆಂಡ್ಸ್, ವಾಯ್ಸ್ ಎಲ್ಲ ಕಟ್ಕೊಂಡ್ಬಿಟ್ಟಿದೆ. ಸೊ ನಾನು 4-5 ದಿವಸ ಒಂದು ವಾರದಿಂದ ನಾನು ವೀಡಿಯೋಸ್ ಹಾಕೇ ಇಲ್ಲ. ನೋಡಿ, ಈ ಥರ ಆಗಿಬಿಟ್ಟಿದೆ ವಾಯ್ಸು. ಅದಕ್ಕೋಸ್ಕರನೇ ಅಪ್ಲೋಡ್ ಮಾಡಿಲ್ಲ. ನೋಡಿ, ಇಲ್ಲಿ ಆಲೂಗೆಡ್ಡೆಯಿಂದ ಒಂದು ಸಾಗು ಮಾಡುವಂಥದ್ದನ್ನು ತೋರಿಸ್ತಾ ಇದ್ದೀನಿ. 4 ಆಲೂಗೆಡ್ಡೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು 2 ಈರುಳ್ಳಿ ನೋಡಿ, ಸಣ್ಣ ಸಣ್ಣದೇ ತೊಗೊಂಡಿದ್ದೀನಿ ಈರುಳ್ಳಿ. ನೋಡಿ, ಹಸಿ ಮೆಣಸಿನ್ಕಾಯಿ ಒಂದು 5-6 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆನಂತರ ತೋರಿಸ್ತೀನಿ. ಫುಲ್ ವೀಡಿಯೋ ನೋಡಿ, ಸ್ಕಿಪ್ ಮಾಡಿದೆ ದಯವಿಟ್ಟು. ಈಗ ಮೊದಲಿಗೆ ಸಿಪ್ಪೆ ತೆಕ್ಕೊಳ್ಳೋಣ ಆಲೂಗೆಡ್ಡೆದು. ನಾನು ವೀಡಿಯೋ ಇವಾಗ ಏನಾದ್ರು ಮಾಡೋಕ್ಕಾಗಲಿ, ಇನ್ನೂ ಒಂದು ವಾರದ ತನಕ ಇದು ಗಂಟ್ಲು ಕಟ್ಕೊಂಡಿರೋದು ಹೋಗಲ್ಲ. ಅದಕ್ಕೋಸ್ಕರ ಒಂದು ವೀಡಿಯೋ ಹಾಕೋಣ ಅಂದ್ಬಿಟ್ಟು ಇವತ್ತು ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಆಗಿದೆ ವಾಯ್ಸು. ಒಂದು 10-12 ದಿವಸ ಆಯಿತು ಆರೋಗ್ಯ ಹಾಳಾಗಿ ನನಗೆ. ಹಾಗಾಗಿ ನಾನು ವೀಡಿಯೋಸ್ನೇ ಅಪ್ಲೋಡ್ ಮಾಡಿಲ್ಲ. ನೋಡಿ, ಸಿಪ್ಪೆ ಎಲ್ಲನೂ ಈ ಥರ ತೆಕ್ಕೋಬೇಕು, ಅಥವಾ ಹಾಗೆ ಬೇಯಿಸ್ಕೊಂಡು ಬೇಕಾದರೂ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಈ ಥರನೇ ತೋರಿಸ್ತಾ ಇದ್ದೀನಿ ನಾನು. ಸಡನ್ ಆಗುತ್ತೆ, ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಹಸಿಮೆಣ್ಸಿನ್ಕಾಯಿ ಕೂಡ ಸೀಳ್ಬಿಟ್ಟು ಎಲ್ಲನೂ 2 ತುಂಡು ಮಾಡ್ಕೊಬೋದು ಅಥವಾ 3 ತುಂಡು ಮಾಡ್ಕೊಬೋದು. ಒಂದು ಹಸಿಮೆಣ್ಸಿನ್ಕಾಯಿನ ಈ ಥರ ಮಾಡ್ಕೊಳ್ಳಿ. ಇಲ್ಲೇನು ಇಟ್ಟಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಆಲೂಗೆಡ್ಡೆ ಇದನ್ನು ಇಷ್ಟನ್ನು ಹೆಚ್ಚಿಬಿಟ್ಟು ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನು. ಈರುಳ್ಳಿ ಕೂಡ ಅಷ್ಟೇ ದಪ್ಪಗೆ ಹೆಚ್ಕೊಡಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು. ಜಾಸ್ತಿ ಅಂದರೆ 2 ಹಾಕಿದ್ದೀನಿ ಆಲೂಗೆಡ್ಡೆ ಜೊತೆಗೆ. ಇದು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು. ಹಾಗಾಗಿ ಕುಕ್ಕರಲ್ಲಿ ನೋಡಿ, ಈಗ ನೀರು ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಕುಕ್ಕರ್ ತೊಗೊಂಡಿನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಈಗ ಹೆಚ್ಚಿರೋದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಆಲೂಗೆಡ್ಡೆ ಕೂಡ ಮೀಡಿಯಮಾಗಿ ಹೆಚ್ಕೊಳ್ಳಿ. ತುಂಬ ಸಣ್ಣ ಹೆಚ್ಕೊಂಡ್ರೆ ಎಲ್ಲ ಕಲ್ಸ್ಕೊಂಡ್ಬಿಡುತ್ತೆ. 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಒಂದು 6 ಜನಕ್ಕೆ ಆಗೋಷ್ಟು ಸಾಗು ಇದು. ದೋಸೆ ಜೊತೆಗೆ ಸ್ವಲ್ಪ ಚಟ್ನಿನೂ ಇರುತ್ತಲ್ವ, ಹಾಗಾಗಿ ಚಪಾತಿಗೆ, ಪೂರಿಗೂ ಬರುತ್ತೆ, ಅನ್ನಕ್ಕೆ ಕೂಡ ಬರುತ್ತೆ. ಇದು ಮುದ್ದೆಗೂ ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಮೀಡಿಯಮಾಗಿ ಹೆಚ್ಕೊಂಡಿದ್ದೀನಿ. ಎಲ್ಲ ತುಂಬ ದೊಡ್ಡದಾಗೇನು ಹೆಚ್ಕೊಂಡಿಲ್ಲ. ನೋಡಿ, ಈಗ ಆಲೂಗೆಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ. 3 ಹಾಕಿದೆ. ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾನೀಗ ಸ್ಟವ್ ಆನ್ ಮಾಡಿಕೊಂಡು 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ 2 ಕೂಗಿಸ್ಕೋಬೋದು, ಸ್ವಲ್ಪ ಜಾಸ್ತಿ ಬೆಂದ್ಬಿಡುತ್ತೆ ಅಂತ ಅಷ್ಟೇ. ನೋಡಿ, ಈಗ ತಣ್ಣಗಾದ ನಂತರ ಓಪನ್ ಮಾಡ್ತಿದ್ದೀನಿ ಕುಕ್ಕರು. ಈಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ, ಏನೆಲ್ಲ ಸಾಮಗ್ರಿಗಳು ಹಾಕ್ಬೇಕು ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ. ನೋಡಿ, ಇಲ್ಲಿ ಸಾಂಬಾರು ಪುಡಿ ಮಿಕ್ಸ್ದು 1 ಚಮಚ, ಒಂದು 1/4 ಚಮಚ ಖಾರ ಪುಡಿ ತಗೊಂಡಿದ್ದೀನಿ ನಾನು. ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ 2 ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಕರಿಬೇವು, ತೆಂಗಿನಕಾಯಿ ತುರಿ 1 2 ಚಮಚ, ಈರುಳ್ಳಿ 1 ಒಗ್ಗರಣೆಗೆ. ನೋಡಿ, 2 ದೊಡ್ಡದೇ ತೊಗೊಂಡಿದ್ದೀನಿ ಟೊಮೆಟೊ. ಬೇಕಾದ್ರೆ ಒಂದೇ ಹಾಕೋಬೋದು ನೀವು. ಒಗ್ಗರಣೆಗೆ ಇಡ್ತಾಯಿದ್ದೀನಿ ನೋಡಿ. 1.5 ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು 5-6 ಜನಕ್ಕೆ ಆಗೋಷ್ಟು ನಾನಿಲ್ಲಿ ಸಾಗು ಮಾಡ್ತಾಯಿರೋದು. ಕರಿಬೇವಿನ ಸೊಪ್ಪು, ಸಾಸಿವೆ ಒಗ್ಗರಣೆಗೆ. ಈಗ 1 ಈರುಳ್ಳಿ ಇಟ್ಟಿದ್ನಲ್ಲ, ಅದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಟೊಮೆಟೊ ಕೂಡ 2 ಇಟ್ಟಿದ್ನಲ್ಲ, ಅದನ್ನು 2 ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ ಬೇಯಿಸ್ಕೊಳ್ತೀನಿ ಫಸ್ಟು. ನೋಡಿ, ಆ ನಂತರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಹಾಕಿ ಮತ್ತೆ ಹಾಕೋಬೋದು. ಈಗ ಇದು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಟೊಮೆಟೊ ಮೆತ್ತಗೆ ಬೇಯುತ್ತೆ. ನೋಡಿ, ಮುಚ್ಚಿಬಿಟ್ಟು 1 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಲೋ ಹೀಟಲ್ಲೇ ನಾನು. ಆನಂತರ ನೋಡಿ, ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೆಂದಿದೆ ಟೊಮೆಟೊ. ನೋಡಿ, ಈಗ ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ 3 ಒಂದೇ ಬೌಲಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಒಂದು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ತುರಿದಿರುವಂಥ ತೆಂಗಿನಕಾಯಿ ತುರಿ ಕೂಡ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸಿಟ್ಕೊಂಡಿರುವಂತಹ ಆಲೂಗೆಡ್ಡೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಏನು ಬೇಯಿಸಿಟ್ಕೊಂಡಿದ್ದು ಕುಕ್ಕರಲ್ಲಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕೊಳ್ಳೋಣ. ನಿಮಗೆ ಯಾವ ಹದಕ್ಕೆ ಬೇಕೋ ಆ ಥರ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ತೆಳು ಇರಲಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೋದು. ನಾನು ಕುಕ್ಕರ್ ತೊಳೆದು ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಇದು ಕುದಿಸಿದ ನಂತರ ಈಗ ಮತ್ತೆ ಒಂದು 2-3 ನಿಮಿಷ ಕುದಿಸ್ಬೇಕಾಗುತ್ತೆ. ಕುದಿಸಿದ ಮೇಲೆ ಇದು ತಿಕ್ನೆಸ್ ಬರುತ್ತೆ. ಈ ಥರ ಇದ್ದರೆ ಸಾಕಾಗುತ್ತೆ. ದೋಸೆಗೆ ಮಾಡ್ತಾಯಿದ್ದೀನಿ ನಾನು ಇವತ್ತು, ಚಟ್ನಿ ಜೊತೆಗೆ ಸಾಗು. ಈಗ ಒಂದು 2-3 ನಿಮಿಷ ನಾನು ಕುದಿಸ್ತೀನಿ. ಮುಚ್ಚಿಟ್ಬಿಟ್ಟು ನಾನು ಲೋ ಹೀಟಲ್ಲೇ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಯಕ್ಕೆ ಬಂದ ನಂತರ
ಮತ್ತು ನಾನು ಮೀಡಿಯಮ್ ಹೀಟಲ್ಲಿ ಇಟ್ಟು ಕುದಿಸ್ತೀನಿ ನೋಡಿ. ಕುದಿ ಬರಬೇಕದು. ಆನಂತರ ಒಂದು 2 ನಿಮಿಷ ಬೇಕಾದರೆ ಕುದಿಸ್ಕೊಳ್ಳಿ ಈ ಥರ, ಅಥವಾ 1 ನಿಮಿಷ ಕುದಿಸ್ಕೊಂಡ್ರೂ ಸಾಕಾಗುತ್ತೆ. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫೈನಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ಮುಚ್ಚಿ ಒಂದು 15 ನಿಮಿಷ ಬಿಟ್ಟು ಆನಂತರ ಸರ್ವ್ ಮಾಡ್ಕೊಳ್ಳಿ. ಯಾಕಂದರೆ ಕೊತ್ತಂಬರಿದು ಫ್ಲೇವರ್ ಎಲ್ಲ ಇದರಲ್ಲಿ ಸೇರ್ಕೋಬೇಕಲ್ಲ, ಹಾಗಾಗಿ ರೆಡಿ ಆಯಿತು ನೋಡಿ. ಸಾಗು ಕರೆಕ್ಟಾಗಿ ಬಂದಿದೆ. ಇದು ತಣ್ಣಗಾದಮೇಲೆ ಇನ್ನೂ ತಿಕ್ನೆಸ್ ಬರುತ್ತೆ. ನಾನು ದೋಸೆ ಮಾಡಿದ್ದೀನಿ, ದೋಸೆಗೋಸ್ಕರ ಚಟ್ನಿ ಜೊತೆಗೆ ಸಾಗು ಮಾಡಿದ್ದೀನಿ. ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ರೆಸಿಪಿ ಮಾಡ್ಕೋಬೋದು ನೀವು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಧ್ಯಾಹ್ನಕ್ಕೆ ಅನ್ನಕ್ಕೂ ಬರುತ್ತೆ, ಮುದ್ದೆಗೂ ಬರುತ್ತೆ, ಚಪಾತಿ ಮತ್ತು ಪೂರಿ ಏನೇ ಮಾಡಿದ್ರು ಈ ಥರ ಒಂದು ಸಾಗನ್ನು ಖಂಡಿತ ನೀವು ಮಾಡ್ಕೋಬೋದು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕೋದು ಮರಿಬೇಡಿ. ನೋಡಿ ರೆಡಿ ಆಯಿತು ಸಾಗು, ಆಲೂ ಸಾಗು. ಇದು ಮೊದಲೊಂದು ಹಾಕಿದ್ದೀನಿ ನಾನು, ಅದು ಬೇರೆ, ಇದೇನೇ ಬೇರೆ ರೀತಿ ಮಾಡಿದ್ದೀನಿ ನೋಡಿ. ನಾನು ತುಂಬಾ ವೆರೈಟೀಸ್ ಮಾಡ್ಬೋದು. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.